ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಭೂಮಿ ಮತ್ತೆ ಮಲ್ಲಿ ಇಬ್ರು ಕೂಡ ಸೇರ್ಕೊಂಡು ಜಯದೇವ್ ಮನೆಗೆ ನುಗ್ಗಿದೆ. ಜಯದೇವ್ಗೆ ನಿಜಕ್ಕೂ ಕೂಡ ಭೂತ ಬಿಡಿಸಿ ಬೆಂಡತ್ತಿ ಅರೆಸ್ಟ್ ಮಾಡಿಸಿದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಜೊತೆಗೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ನಡೀತಾ ಇದ್ರೆ ಮನೆಯವ್ರಿಗೆ ಒಂದು ನಿಜಕ್ಕೂ ಕೂಡ ಆಘಾತಕಾರಿಯಾದಂತಹ ಒಂದು ಸುದ್ದಿ ಹೊರಬೀಳುವುದರಲ್ಲಿದೆ. ಹಾಗಾದ್ರೆ ಏನಿರ್ಬೋದು ಅದನ್ನು ಕೂಡ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಜಯದೇವ ಹಿಂದೆ ಮಧುರ ಅಂತಕ್ಕಂಥ ಹುಡುಗಿಯನ್ನ ಮಲ್ಲಿ ಮತ್ತೆ ಭೂಮಿ ಬಿಟ್ಟಿದ್ದಾರೆ. ಬಿಕಾಸ್ ಜಯದೇವಿಂದಾಗಿ ದಿಯಾಗೇನಾಯ್ತು, ಹೊಸದಾಗಿ ಬಂದಂಥ ಹುಡುಗಿಗೇನಾಯ್ತು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು. ಇಲ್ಲಿ ಜೀವ ಅಂತೂ ತನ್ನ ಸ್ನೇಹಿತನನ್ನ ಹೊರಗಡೆ ಕರ್ಕೊಂಡು ಬರಬೇಕು. ಇಲ್ಲಿ ಜೀವ ನಿಜವಾಗ್ಲೂ ಕೂಡ ತನ್ನ ಸ್ನೇಹಿತನಿಗೋಸ್ಕರ ಸಾಕಷ್ಟು ಕಷ್ಟಪಡ್ತಿದ್ದಾರೆ. ಹಾಗಾಗಿ ಮಲ್ಲಿ ಮತ್ತು ಭೂಮಿ ಸಹಾಯವನ್ನು ಕೂಡ ತಗೊಂಡಿದ್ದಾರೆ. ಇಲ್ಲಿ ಮಲ್ಲಿ ವಿಷಯವಾಗಿ ಜಯದೇವ್ ವಿಷಯವಾಗಿ ನಿಜಕ್ಕೂ ಭೂಮಿ ತುಂಬಾ ಅಂದ್ರೆ ತುಂಬಾನೇ ಹುಷಾರ್ ಹೆಜ್ಜೆಯನ್ನ ಇಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಪೊಲೀಸ್ ಆಫೀಸರ್ ಆಗಿದ್ದಾರೆ ಮಲ್ಲಿ. ಈ ಒಂದು ಸಮಯದಲ್ಲಿ ಏನಾದ್ರೂ ಜಯದೇವ್ ಕೇಸನ್ನ ಹೊರ ತೆಗೆದ್ರೆ ಖಂಡಿತವಾಗ್ಲೂ ಪಾಸ್ಟ್ ಇದೆ, ಪಾಸ್ಟ್ ಹಿಸ್ಟ್ರಿ ಇರೋದ್ರಿಂದಾನೇ ಈ ರೀತಿ ಸೇರ್ ತೀರಿಸ್ಕೊಳ್ಳೋದಕ್ಕೆ ಈ ಒಂದು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಹೇಳಿ ಮಲ್ಲಿಗೆ ಹೆಸರು ಬರ್ಬೋದು ಅನ್ನೋ ಕಾರಣಕ್ಕೆ ಜಯದೇವ್ ತಪ್ಪು ಮಾಡಿದಾರ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಾನೆ ಇಲ್ಲಿ ಮಧುರಾಳನ್ನ ಇಲ್ಲಿ ಜಯದೇವ್ ಹಿಂದೆ ಬಿಡಿಸಿದ್ದಾರೆ ಭೂಮಿ. ತದನಂತರ ಇಲ್ಲಿ ಮಲ್ಲಿ ಮತ್ತೆ ಭೂಮಿ ಒಂದು ಹೆಜ್ಜೆಯನ್ನ ಕೂಡ ಇಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನ ಕೂಡ ಗಮನಿಸ್ತಿದ್ದಾರೆ. ಮಧುರಾ ಹಿಂದೆನೆ ಇದ್ದಾರೆ. ಜೊತೆಗೆ ಮಧುರಾ ಪ್ರತಿ ಬಾರಿ ಜಯದೇವ್ ಜೊತೆ ಮಾತಾಡ್ಬೇಕಾದ್ರೆ ಅದನ್ನ ಕೇಳಿಸ್ಕೊತಿದ್ದಾರೆ, ರೆಕಾರ್ಡ್ ಮಾಡ್ಕೊತಿದ್ದಾರೆ. ಅದೇ ರೀತಿಯಾಗಿ ಒಮ್ಮೆ ಇಲ್ಲಿ ಮಧುರ ತನ್ನನ್ನು ಪಿ ಜಿಯಿಂದ ಹೊರತೆಗೆದ್ರು ಅಂತ ಹೇಳಿ ಜಯದೇವ್ ಮನೆಗೆ ಹೋಗಿ ಸ್ಟೇ ಮಾಡ್ತಾರೆ. ಜೊತೆಗೆ ಇನ್ನೊಂದು 2 ದಿನ ಟೈಮ್ ಕೊಡಿ, ಇಲ್ಲೇ ಸ್ಟೇ ಮಾಡಿ ಮನೆಯನ್ನು ಹುಡುಕ್ತೀನಿ ಅಂತ ಕೂಡ ಜಯದೇವಿಂದ ಪರ್ಮಿಷನ್ ತಗೋತಾರೆ. ನಂತರ ಇಲ್ಲಿ ಜಯದೇವ್ ಕೂಡ ಮಧುರಾಳನ್ನ ಪಬ್ಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಅಲ್ಲಿ ಕೂಡ ಸತ್ಯವನ್ನ ಬಾಯ್ಬಿಡಿಸೋ ಪ್ರಯತ್ನಕ್ಕೆ ಮಧುರ ಮುಂದಾಗ್ತಾರೆ. ಬಟ್ ಅಲ್ಲಿ ವಿಫಲವಾಗತ್ತೆ. ಇದರ ನಡುವೆ ಜೀವ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಜೀವ ಏನಾದ್ರೂ ಹೋಗಿ ಹುಡುಗಿ ಜೊತೆ ಮಾತಾಡಿದ್ರೆ ಖಂಡಿತ ಜಯದೇವ್ ಟ್ರಿಗರ್ ಆಗ್ತಾನೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವತ್ತು ಹೊಸ ಹುಡುಗಿ ಜೊತೆ ಕೂಡ ಜೀವ ಹೋಗಿ ಮಾತಾಡಿದಾಗ ಜಯದೇವ್ ಟ್ರಿಗರ್ ಆಗಿದ್ರು. ಜೀವಾಗೆ ಬಂದು ಹೆದರಿಸಿದ್ರು, ಬೆದರಿಸಿದ್ರು. ಮಹಿಮಾ ಹತ್ರ ಕೂಡ ಹೋಗಿ ಮಾತಾಡಿದ್ರು. ಹಾಗಾಗಿ ಈ ಬಾರಿ ಕೂಡ ಮಧುರಾಳ ಹತ್ರ ಹೋದ್ರೆ ಖಂಡಿತ ಅದು ಜಯದೇವ್ಗೆ ಗೊತ್ತಾದ್ರೆ ಖಂಡಿತ ಸುಮ್ಮನೆ ಇರುವುದಿಲ್ಲ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಜೀವ ಹೋಗಿ ಮಧುರಾ ಜೊತೆ ಮಾತಾಡುವ ಹಾಗೆ ನಾಟಕ ಮಾಡ್ತಾರೆ. ಅದನ್ನ ಜಯದೇವ್ ಗಮನಿಸಿದ್ದ ಕೆಂಟುವಾಗ್ತಾರೆ. ತದನಂತರ ಆತ ಯಾಕೆ ಬಂದಿದ್ದ ಅಂತ ಹೇಳ್ತಿದ್ದಾಗೆ ನಿಮ್ ಸಹವಾಸ ಮಾಡಬೇಡಿ, ನೀವು ಕೆಟ್ಟವರು ಅಂತ ಹೇಳ್ದ ಅಂತ ಮಧುರಾ ಹೇಳ್ತಾರೆ. ನಂತರ ಕುಡಿದು ಹ್ಯಾಂಗ್ ಓವರ್ ನಲ್ಲಿ ಫೈನಲಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗನೆ ಇಲ್ಲಿ ಮಧುರಾ ದಿಯಾ ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ತೆಗಿಲಿಕ್ಕೆ ಮುಂದಾಗ್ತಾಳೆ. ಅದಕ್ಕೂ ಮೊದಲು ಈ ಜೀವ ಯಾರು, ಅವ್ರು ಯಾಕೆ ನನಗೆ ಆ ರೀತಿ ಹೇಳಿದ್ರು, ನೀವು ಕೆಟ್ಟವ್ರು ಅಂತೆಲ್ಲ ಮಾತಾಡಿದಾಗ ಅವನೊಬ್ಬ ಸರಿ ಇಲ್ಲ. ಅವ್ನು ನಮ್ಮ ಮನೆಗೆ ಬಂದ ಮೇಲೆ, ಅವರ ಕುಟುಂಬ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆ ಛಿದ್ರವಾಗೋಯ್ತು, ನಮ್ಮ ಬದುಕೇ ಬೇರೆ ಆಗೋಯ್ತು ಅಂತ ಹೇಳಿದಾಗ ನಿಮ್ಗೆ ಕುಟುಂಬ ಇದೆಯಾ ಅಂದಾಗ ನಾನು ಹಾಗೆ ಉದ್ರು ಬಿಟ್ನ, ನನಗೂ ಕೂಡ ಕುಟುಂಬ ಇದೆ, ಆದ್ರೆ ಏನ್ ಮಾಡೋದು, ನಮ್ಗಾಗಲ್ಲ ಅವ್ರಿಗಾಗಲ್ಲ. ಹಾಗಾಗಿ ಅವ್ರ ಪಾಡ್ಗೆ ಅವ್ರಿಗೆ ಹೇಗಿರ್ಬೇಕು ಅವ್ರು ಹಾಗಿದ್ದಾರೆ, ನನ್ನ ಪಾಡಿಗೆ ನಾನು ಹೇಗಿರ್ಬೇಕು ನಾನು ಹಾಗಿದ್ದೀನಿ ಅಂತ ಹೇಳ್ತಾರೆ. ನಿಮಗೆ ಮದುವೆ ಆಗಿತ್ತಾ ಅಂದಾಗ ನನಗೆ ಮದುವೆ ಆಗಿತ್ತು. ನಿಜ ಹೇಳಬೇಕು ಅಂದ್ರೆ ನನ್ನ ಬದುಕಲ್ಲಿ ನಾನು ಇಷ್ಟ ಇಲ್ಲದೆ ಮನೆಯವರ ಒತ್ತಾಯಕ್ಕೆ ಒಬ್ಬರನ್ನ ಮದುವೆ ಆಗಿದ್ದೆ. ಬಟ್ ನಂತರ ನನ್ನ ಬದುಕಲ್ಲಿ ದಿಯಾ ಅಂತಕ್ಕಂಥ ಹುಡುಗಿ ಬಂದ್ಲು ಅಂತ ಹೇಳ್ತಾರೆ. ದಿಯಾ ಬಂದ ನಂತರ ನನ್ನ ಬದುಕೆ ಬದಲಾಗಿ ಹೋಯ್ತು ಅನ್ಕೊಂಡೆ. ಯಾಕಂದ್ರೆ ಅವಳೇ ನನ್ನ ಪ್ರಪಂಚ ಆಗಿದ್ಲು. ಅವಳನ್ನ ಅಷ್ಟು ಪ್ರೀತಿ ಮಾಡ್ತಿದ್ದೆ. ಬಟ್ ಅವಳು ನನ್ನನ್ನು ಪ್ರೀತಿ ಮಾಡ್ತಿರ್ಲಿಲ್ಲ, ನನ್ನ ಹತ್ರ ಇರೋ ದುಡ್ಡನ್ನ ಪ್ರೀತಿ ಮಾಡ್ತಾ ಇದ್ಲು. ಅವಳು ನನ್ನ ಹತ್ರ ಇರೋದನ್ನ ಎಲ್ಲವನ್ನ ಕೂಡ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸ್ಕೆಚ್ ಹಾಕೊಂಡಿದ್ಲು. ಅದೇ ರೀತಿಯಾಗಿ ಒಂದಿನ ನನ್ನ ಹತ್ರ ಇರೋ ಎಲ್ಲವನ್ನ ಕೂಡ ದೋಚ್ಕೊಂಡು ಹೋಗ್ಬಿಟ್ಲು. ಆದ್ರೆ ನಾನಂತೂ ಅವಳನ್ನ ಸುಮ್ಮನೆ ಬಿಡ್ಲಿಲ್ಲ. ಅವಳು ಹಿಂದೆನೆ ಹೋದೆ, ಪೀಡಿಸ್ದೆ, ಕೇಳ್ಕೊಂಡೆ, ಪ್ರೀತಿಸ್ದೆ. ಆದರೆ ಅವಳು ಮಾತ್ರ ನನ್ನನ್ನು ದೂರ ತಳ್ಳೇ ಬಿಟ್ಲು. ನಂತರ ನಾನು ಅವಳು ಮನೆ ಸೇವಕನಾಗೂ ಕೂಡ ಕೆಲಸ ಮಾಡಿದೆ, ಅವಳು ಸೇವೆ ಮಾಡಿದೆ, ಅವಳ ಮನೇಲೇ ಕೆಲಸ ಮಾಡ್ಕೊಂಡಿದ್ದೆ. ಆದರೆ ಅವಳು ಮಾತ್ರ ಇನ್ನೊಬ್ಬ ಹುಡುಗನ ಜೊತೆ ಸಂಬಂಧ ಇಟ್ಕೊಂಡ್ಲು ಅಂತಾರೆ. ಅದಕ್ಕೆ ನಿಮಗೆ ಸಹಿಸೋಕ್ಕಾಗದೆ ಅವಳ ಕತೆ ಮುಗಿಸ್ಬಿಟ್ರ ನೀವು ಅಂತ ಕೇಳಿದಾಗ ಅಯ್ಯೋ ನಾನು ಯಾಕೆ ಆ ರೀತಿ ಮಾಡಲಿ, ಅವಳ ಅವನ ಜೊತೆನೇ ಚೆನ್ನಾಗಿರುವ ಅಂತ ಹೇಳಿ ಬಿಟ್ಟುಬಿಟ್ಟೆ ನಾನು ಅವಳನ್ನ. ಆದರೆ ಏನು ಮಾಡೋದು, ನಾನು ಏನೋ ಮಹತ್ತರವಾದ ಕೆಲಸ ಮಾಡೋಕ್ಕೆ ಹೋದಾಗ ಅದನ್ನು ಬಂದು ಅಪೋಸ್ ಮಾಡ್ತಾಳೆ. ಅವಳ ಪಾಡಿಗೆ ಅವಳು ಇರಬೇಕಿತ್ತಲ್ವ, ಅದನ್ನು ಬಿಟ್ಬಿಟ್ಟು ನನ್ನನ್ನು ಬಂದು
ಚಂದ ಪೋಸ್ ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನ? ಖಂಡಿತ ಇಲ್ಲ, ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ ನನಗೆ. ಹಾಗಾಗಿ ಅವಳನ್ನ ತುಂಬ ಜೋರಾಗಿ ಅಪ್ಕೊಂಡು ಪ್ರೀತಿ ಮಾಡಿ ಹೇಳೋಕೆ ಹೋದೆ, ಬಟ್ ಕೇಳಲಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡಿದ್ರಿ ನೀವು ಅಂತ ಕೇಳ್ತಾ ಇದ್ದಾಳೆ ಮಧುರ. ಆ ಕಡೆ ಮಲ್ಲಿ ಭೂಮಿ ಇಬ್ಬರು ಕೂಡ ಕೇಳಿಸ್ಕೊತಿದ್ದಾರೆ. ಆದರೆ ಇಲ್ಲಿ ಜಯದೇವ್ ಮಾತ್ರ ಯಾವುದನ್ನು ಕೂಡ ನೇರವಾಗಿ ಹೇಳ್ತಿಲ್ಲ. ಅವಳನ್ನು ಕಳಿಸ್ಬಿಟ್ಟೆ, ನಾನು ದೂರ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೋ, ಯಾರ್ಯಾರು ನನ್ನ ವಿರುದ್ಧ ಹೋಗ್ತಾ ಇರ್ತಾರೆ, ಎಲ್ಲರನ್ನೂ ಕೂಡ ಯಾವ ಜಾಗ ಕಳಿಸ್ಬೇಕು ಆ ಜಾಗ ಕಳಿಸ್ತೀನಿ. ಆದರೆ ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅದು ತುಂಬ ದೂರ ಇದೆ. ಎಲ್ಲರೂ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಸೇರ್ಕೋತಾರೆ ಅಂತ ಹೇಳಿ ಜಯದೇವ್ ಹೇಳ್ತಾರೆ. ಎಲ್ಲಿ ಕಳಿಸಿದ್ರಿ, ಏನು ಮಾಡಿದ್ರಿ ಅಂತ ಹೇಳಿ ಮಧುರ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ಜಯದೇವ ಹಾಗೆ ಅಮ್ಮಂದು ಮತ್ತಲ್ಲಿ ಹೋಗೇ ಬಿಡ್ತಾರೆ. ನಂತರ ಇಲ್ಲಿ ಮಲ್ಲಿ ಮತ್ತು ಭೂಮಿ ಇಬ್ಬರು ಕೂಡ ತನ್ನ ಬಳಿಯಲ್ಲೇ ನಿಂತು ಮತ್ತೆ ಪ್ರಶ್ನೆ ಮಾಡು, ಏನಾದರೂ ಹೇಳ್ಬೋದೇನೋ, ಅದು ರೆಕಾರ್ಡ್ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಜಯದೇವ್ ಏನನ್ನ ಕೂಡ ನಂತರ ಸುಳಿವನ್ನು ಬಿಟ್ಕೊಡುವುದಿಲ್ಲ. ಇಲ್ಲಿ ಶಕುಂತಲಾ ಅವ್ರಿಗೆ ನಿಜಕ್ಕೂ ಕೂಡ ಭೂಮಿ ಮೇಲೆ ಅನುಮಾನ ಬಂದಿದೆ. ಜಸ್ಟ್ ಭೂಮಿ ಮೇಲೆ ಮಾತ್ರ ಅಲ್ಲ, ಮನೇಲಿರ್ತಕ್ಕಂಥ ಮಲ್ಲಿ ಇರಬಹುದು, ಕಾಂತವ್ರು ಇರ್ಬೋದು, ಎಲ್ಲರ ಮೇಲೂ ಕೂಡ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಎಲ್ಲರೂ ಏನೋ ಮಾಡ್ತಿದ್ದಾರೆ, ಬಟ್ ತನ್ನಿಂದ ಹೈಡ್ ಮಾಡ್ತಿದ್ದಾರೆ ಅಂತ ಹೇಳಿ ಶಕುಂತಲಾಗೆ ಅನ್ನಿಸ್ತದ. ಹಾಗಾಗಿ ಏನಾದರೂ ಮಾಡಲೇಬೇಕು ಅಂತ ಅನ್ಕೋತಿದ್ದಾರೆ. ಜೊತೆಗೆ ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರುವುದರಿಂದಾಗಿ ಭೂಮಿ ಹುಷಾರಾಗಿದ್ದಾಳೆ. ಹಾಗಾಗಿ ಹಬ್ಬ ಜೋರಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಎಲ್ಲರನ್ನ ಕೂಡ ಇನ್ವೈಟ್ ಮಾಡಬೇಕು ಅಂತ ಭೂಮಿಗೂ ಕೂಡ ಹೇಳ್ತಾರೆ. ಹಾಗಾಗಿ ಭೂಮಿ ಮನೆಯವರು ಎಲ್ಲರೂ ಕೂಡ ಬರ್ತಿದ್ದಾರೆ. ಇಲ್ಲಿ ನಿಜಕ್ಕೂ ಇಲ್ಲಿ ಶಕುಂತಲಾ ಭೂಮಿಗೋಸ್ಕರ ದೊಡ್ಡದಾಗಿ ಹಬ್ಬ ಮಾಡ್ತಿದಾರ? ಖಂಡಿತ ಅಲ್ಲ, ದೊಡ್ಡದಾಗಿ ಅನಾಹುತ ಘಟಿಸೋದಿದೆ, ಅದಕ್ಕೇನೆ ಇದು ಹಬ್ಬ ಅಂತ ಹೇಳಿ ಶಕುಂತಲಾ ಮನಸ್ಸಲ್ಲಿ ಅನ್ಕೋತಾರ. ಅತ್ತ ಕಡೆ ಜಯದೇವ ಆಲ್ರೆಡಿ ಮನೆಗೆ ಬಂದಿರ್ತಕ್ಕಂಥ ಮಧುರ ಮೇಲೆ ಕಣ್ಣ ಹಾಕ್ತಿದ್ದಾರೆ. ಅವಳ ಒಂದು ಪ್ರೀತಿಯ ಪಾಶಕ್ಕೆ ಬೀಳ್ತಿದ್ದಾರೆ. ಬಟ್ ನಿಜಕ್ಕೂ ಕೂಡ ಜಯದೇವ್ಗೆ ಗೊತ್ತಿಲ್ವಾ ಇಲ್ಲಿ ಮಲ್ಲಿ ಭೂಮಿ ಇಬ್ರು ಕೂಡ ಸೇರ್ಕೊಂಡು ಮಧುರಾಳನ್ನ ಬಿಟ್ಟು ತನ್ನನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ? ಖಂಡಿತವಾಗ್ಲೂ ಗೊತ್ತಿರ್ಲಿಕ್ಕಿಲ್ಲ. ಇದು ಎಲ್ಲದರ ನಡುವೆ ವರಮಹಾಲಕ್ಷ್ಮಿ ಪೂಜೆಗೆ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಆ ಒಂದು ಪೂಜೆಯ ಮಹತ್ವವನ್ನು ಹೇಳ್ತಾ, ಒಂದು ಪೂಜೆಯನ್ನು ಯಾಕೆ ಮಾಡ್ತೀವಿ ಅನ್ನೋ ಒಂದು ವಿಷಯವನ್ನು ಕೂಡ ಅಜ್ಜಿ ತಿಳಿಸ್ತಾ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡ್ತಿದ್ದಾರೆ. ಅತ್ತ ಕಡೆ ಗೌತಮ್ ಫಾರಿನಲ್ಲಿದ್ದಾರೆ. ಫಾರಿನಲ್ಲಿರ್ತಕ್ಕಂಥ ಗೌತಮ್ಗೆ ಒಂದು ಅನುಮಾನ ಶುರುವಾಗಿದೆ. ಈ ರೀತಿಯಾಗಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗ್ತಿದೆ. ಪ್ರತಿಯೊಂದಕ್ಕೂ ಕೂಡ ಮೊದಲೆಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಇದರಿಂದ ಜಯದೇವ್ ಇದಾನೆ ಅನ್ನೋ ಅನುಮಾನ ಕೂಡ ಗೌತಮ್ಗೆ ದಟ್ಟವಾಗಿದೆ. ಇದು ಎಲ್ಲದರ ನಡುವೆ ಇಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ದೇವಿಯಿಂದ ನಿಜಕ್ಕೂ ಎಡಗಡೆ ಹೂವು ಬಿದ್ದುಬಿಡುತ್ತೆ. ತಕ್ಷಣ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಏನಪ್ಪ ಪೂಜೆ ದಿನ ಎಡಗಡೆ ದೇವ್ರ ಹೂ ಕೊಟ್ಟಲ್ಲ, ಏನಿರ್ಬೋದು ಅಂತ ಹೇಳಿ. ಬಟ್ ಶಕುಂತಲಾ ಮತ್ತು ಜಯದೇವ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದರಿಂದ ಇರ್ತಕ್ಕಂಥದ್ದು ಅವರೇ ಅಂತ. ಇಟ್ ಮೀನ್ಸ್ ಇಲ್ಲಿ ಆ ಒಂದು ಫಾರಿನಲ್ಲಿರ್ತಕ್ಕಂಥ ಅಮೆರಿಕಾಗೆ ಹೋಗಿರ್ತಕ್ಕಂಥ ಗೌತಮ್ ಮೇಲೆ ಅಟ್ಯಾಕ್ ಮಾಡಿಸೋದ್ರ ಮುಖಾಂತರ ಅಲ್ಲೇ ಗೌತಮ್ನ ಅಂತ್ಯಗೊಳಿಸೋ ಪ್ಲಾನನ್ನು ಕೂಡ ಇಲ್ಲಿ ಜಯದೇವ್ ಮತ್ತು ಶಕುಂತಲಾ ಹಾಕ್ಕೊಂಡಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಇದೇ ವರಮಹಾಲಕ್ಷ್ಮಿ ಹಬ್ಬದಂದು ಅಲ್ಲಿ ಗೌತಮ್ ಮೇಲೆ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಗಬೇಕಾದ್ರೆ ಅಲ್ಲೂ ಕೂಡ ಗೌತಮ ಹಬ್ಬದ ಆಚರಣೆಯಲ್ಲಿ ಮುಳುಗಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಗೌತಮ್ ಮೇಲೆ ಅಟ್ಯಾಕ್ ಆಗ್ತದೆ. ಹಾಗಿದ್ರೆ ಅಟ್ಯಾಕ್ ಆದಂಥ ಗೌತಮ ಆ ಒಂದು ಅಟ್ಯಾಕ್ನಿಂದ ಬಚಾವಾಗಿ ಭಾರತಕ್ಕೆ ಮರಳಿ ವಾಪಸ್ ಬರ್ತಾರ, ಅಥವಾ ಅಲ್ಲೇ ಅಟ್ಯಾಕ್ ಆಗಿರ್ತಕ್ಕಂಥ ಗೌತಮ್ ಕಣ್ಮರಿ ಆಗಿದೆ? ಇಲ್ಲಿ ಭೂಮಿ ಮನೆಯವರು ಎಲ್ಲರೂ ಕೂಡ ಗೌತಮ್ ಸತ್ತೇ ಹೋಗ್ಬಿಟ್ರು ಅನ್ಕೊಂಡು ಒಂದು ದಿನ ಮರಳಿ ಬರ್ತಾರ? ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ನೋಡಿ.